ಹಾಯ್ ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ಒಂದು ಏನಪ್ಪ ಅಂದರೆ ಲೈಫಲ್ಲಿ ಯಾವ್ಯಾವ ಥರ ದಿನ ಯಾವ್ಯಾವ ರೀತಿ ಚೇಂಜ್ ಆಗ್ತಾ ಇರುತ್ತೆ ಅನ್ನೋದನ್ನು ಅನ್ಕೋತಾ ಇದ್ದೆ. ನಾನು ಅದನ್ನು ನಿಮ್ಗೆ ತಿಳಿಸೋಣ ಅಂತ ಬಂದೆ. ಒಂದಿನ ನಾನು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕನ್ನೋ ಸಂದರ್ಭ ಬಂತು. ಅಲ್ಲಿ ನಾನು ನೋಡ್ತಾ ಇದ್ದೆ 24x7 ಅಂತ ಆ್ಯಂಬುಲೆನ್ಸು ಮತ್ತು ಹಾಸ್ಪಿಟಲ್ಲು, ಅಲ್ಲಿನ ಪೇಷಂಟ್ಗಳು, ಅಲ್ಲಿ ನರ್ಸಸ್ಸು, ಡಾಕ್ಟ್ರುಗಳು ಎಲ್ಲರ ಸೇವೆಗಳಲ್ಲೆಲ್ಲ ನೋಡ್ತಾ ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ನೋಡಪ್ಪ ಇವರೆಲ್ಲ ಎಷ್ಟು ಕಷ್ಟಪಟ್ಟು ನಮಗೋಸ್ಕರ ಅವರು ಓದಿರ್ತಾರೆ, ಬಟ್ ಬೇರೆಯವ್ರಿಗೆ ಅವು ಸೇವೆ ಮಾಡ್ತಾ ಇರ್ತಾರೆ. ನಾವು ಸ್ವಲ್ಪ ಹಣ ಪಾವತಿ ಮಾಡ್ಬೋದು, ಬಟ್ ನಮಗೆ ನಮ್ಮ ದೇಹನ ಚೆನ್ನಾಗಿ ಇಟ್ಕೋಬೇಕು, ಆರೋಗ್ಯವಾಗಿರಬೇಕು ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟು. ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಬಂದು ನೋಡಿದಾಗ ನಾವು ತುಂಬಾ ಕೃತಜ್ಞತೆಯಾಗಿರ್ತೀವಿ ಅವರಿಗೆ. ಅವ್ರನ್ನಾಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ. ಎಂಥ ಕೆಟ್ಟವನೇ ಆಗಲಿ, ಬೇರೆ ಬಡವ ಆಗಲಿ, ಶ್ರೀಮಂತ ಆಗಲಿ, ಒಂದ್ಸರಿ ನಮ್ಮ ಲೈಫಲ್ಲಿ ಒಂದ್ಸರಿ ಡಾಕ್ಟರ್ ಹತ್ರ ಹೋಗಲೇಬೇಕಾಗಿ ಅಂತ ಬಂದೇ ಬರುತ್ತೆ ಅಂಥ ಸಂದರ್ಭ ಬರುತ್ತೆ. ಮತ್ತು ಡಾಕ್ಟ್ರುಗಳೆಲ್ಲ ಇದನ್ನು ಡಾಕ್ಟರ್ ಅನ್ನೋದನ್ನು ಓದೋದನ್ನು ಯಾರು ಕಂಡುಹಿಡಿದ್ರು, ಅದನ್ನು ಹಾಸ್ಪಿಟಲ್ಗಳಲ್ಲಿ ಮಾಡಬೇಕು, ಪೇಷಂಟ್ ಎಲ್ಲ ಬರ್ತಾರೆ ಅನ್ನೋದನ್ನು ಕಾನ್ಸೆಪ್ಟ್ ಯಾರಿಗೆ ಬಂತು, ಅವರು ಎಷ್ಟು ಬುದ್ಧಿವಂತರು ಇರ್ಬೋದು, ಅವ್ರಿಗೆ ಎಷ್ಟು ಸೇವಾ ಮನೋಭಾವ ಇರ್ಬೋದು ಅನ್ನೋದೆಲ್ಲ ನಾನು ಯೋಚನೆ ಮಾಡ್ತಾಯಿದ್ದೆ. ಮತ್ತು ಪೇಷಂಟ್ಗಳೆಲ್ಲ ಇದ್ದಾಗ ಅವರವರ ಈಗ ಆರ್ಥೋಪೆಡಿಷನ್ನು, ಗೈನಿಕಾಲಜಿಸ್ಟು ಮತ್ತು ಗ್ಯಾಸ್ಟ್ರೋಂಟಲಿಸ್ಟು ಆ ಥರ ಡಾಕ್ಟರ್ಸ್ ಎಲ್ಲ ಬಂದಾಗ ಅದದೇ ರೋಗಕ್ಕೆ ಅದದೇ ಡಾಕ್ಟರ್ಸ್ ಅಂತ ಬಂದಾಗ ಅವ್ರಿಗೆ ಅವರ ದೇಹದಲ್ಲಿರುವ ಪರಿಸ್ಥಿತಿಗಳನ್ನ ಸಮಸ್ಯೆನ ಹೇಳ್ಕೊಂಡಾಗ ಅವ್ರಿಗೆ ಏನನ್ನಿಸುತ್ತೆ, ನೋಡಪ್ಪ ಇವರೇ ನಮ್ಮನ್ನ ಕಾಪಾಡ್ತಿರೋದು. ಮತ್ತು ಅಮ್ಮ ನಮ್ಮನ್ನ ಹೆತ್ತಿರ್ಬೋದು, ಬಟ್ ಕೊನೆಗಾಲದಲ್ಲಿ ಡಾಕ್ಟ್ರುಗಳ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರೇ ನಮ್ಮನ್ನ ಕಾಪಾಡೋದು ಅನಿಸುತ್ತೆ. ಅದಕ್ಕೆ ಎಷ್ಟೊಂದು ಜನನು ಡಾಕ್ಟ್ರ್ ಓದಬೇಕಾ ಅನ್ನೋದು ತುಂಬಾ ಕಾನ್ಸೆಪ್ಟ್ ನನಗೆ ಅರ್ಥ ಆಯ್ತು ಅವಾಗ. ನೋಡಿ, ಮತ್ತು ಹಾಗೆಯೇ ಜೀವನವೂ ಬೇರೆ ಬೇರೆ ಥರನೇ ಒಂದೊಂದು ದಿನ ಒಂದೊಂದು ಥರ ಅನ್ನಿಸ್ತಾ ಇರುತ್ತೆ. ಯಾಕಪ್ಪ ಅಂದರೆ ಒಂದಿನ ನಾನು ಮನೇಲಿ ಸಮೋಸ ಮಾಡಿಕೊಂಡು ನಾಳೆ ಊರಿಗೆ ಹೋಗ್ಬಿಡೋಣಪ್ಪ ಅಂತ ಅನ್ಕೋತಾ ಇದ್ದೆ. ಬಟ್ ಹೀಗೆ ಹಾಸ್ಪಿಟ್ಲಿಗೆ ಹೋಗೋ ಅಂಥ ಸಂದರ್ಭ ಬಂತು. ನೋಡಿ, ನಾನು ಅಲ್ಲಿ ಕೂತ್ಕೊಂಡು ಅನ್ಕೋತಾ ಇದ್ದೆ, ಇಷ್ಟೊಂದು ಜನ ಎಲ್ಲೆಲ್ಲಿಗೋ ಹೋಗ್ತಾರೆ ಸಂಪಾದನೆ ಮಾಡೋಕ್ಕೆ. ನಾನು ಅಲ್ಲಿಂದ ಇಲ್ಲಿಗೆ ಇಷ್ಟವರೆಗೆ ತಲುಪಬೇಕು, ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ತುಂಬ ಯೋಚನೆ ಮಾಡಿ ಎಲ್ಲ ಮಾಡ್ತಾ ಇರ್ತೀವಿ ನಾವು. ನೋಡಿ, ಎಷ್ಟು ಜನ ಜೀವನ ಪೂರ್ತಿ ಸಾಕ್ತಾನೇ ಇರ್ತಾರೆ. ದಿನ ಯಾವಾಗಲೂ ಬಸ್ ಹತ್ತೋದು ಇಳಿಯೋದು, ಟ್ರೈನ್ಗೆ ಹೋಗೋದು, ಏರೋಪ್ಲೇನ್ಗೆ ಹೋಗೋದು, ಮೆಟ್ರೋ ಇಳಿಯೋದು, ಹತ್ತೋದು ಇಳಿಯೋದು. ನಾವು 100 ಇಯರ್ಸಲ್ಲಿ ಎಷ್ಟು ದಿನ ವೆಹಿಕಲಲ್ಲೇ ಓಡಾಡ್ತಾ ಇರ್ತೀವಿ ನಾವು. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗೋ ಚಿಂತೆ, ನಾನಾ ಕೆಲಸಕ್ಕೆ ಮೇಲೆ ಹೋಗ್ತಾ ಇರ್ತೀವಿ. ಆದರೂ ನಾವು ಏನೋ ಮಾಡಬೇಕು ಅಂತ ಹೋದಾಗ ಅದು ಇನ್ನೇನೋ ಆಗ್ತಾ ಇರುತ್ತೆ. ಮತ್ತು ಸಕ್ಸಸ್ ಆಗೋರು ಇರ್ತಾರೆ, ಸಕ್ಸಸ್ಸು ಆಗ್ತೀವಿ. ಆದರೆ ಒಂದೊಂದು ಸರಿ ಅನಿಸುತ್ತೆ, ಎಲ್ಲದಕ್ಕಿಂತ ಮಿಗಿಲಾದದ್ದು ಒಂದು ದೇವ್ರ ಕೈವಾಡ ಇರ್ಬೋದು, ಒಂದು ನಮ್ಮ ಕೈಲಿ ಮೀರಿದ್ದು ಒಂದು ಯಾವುದೋ ಒಂದು ಶಕ್ತಿಯಿಂದ ಅದು ಆಗ್ತಿಲ್ವೋ ಅಂತಲೋ ನಮ್ಗೆ ಅನ್ನಿಸ್ತಾ ಇರುತ್ತೆ. ಹೀಗೆ ನೋಡಿಯಪ್ಪ, ನಾನು ಈ ಹಾಸ್ಪಿಟ್ಲ್ ಕೂತ್ಕೊಂಡು ಇಲ್ಲಿ ನೋಡ್ತಾ ಇದ್ದೆ ವೆಹಿಕಲ್ ಹೋಗೋದೆಲ್ಲನೂ. ನಾವು ಹಾಸ್ಪಿಟ್ಲಲ್ಲಿ ಇರೋರು ಪೇಷಂಟ್ ಅನ್ಕೋತಾರೆ, ನಮ್ಮ ಮನೆಗೆ ಹೋದರೆ ಸಾಕಪ್ಪ, ಹುಷಾರಾದರೆ ಸಾಕು, ಈ ದಿನ ಹೇಗೆ ಹಾಸ್ಪಿಟಲ್ ಬಿಲ್ಲೆಲ್ಲ ಎಷ್ಟು ಬರುತ್ತೋ ಏನೋ ಅದನ್ನೆಲ್ಲ ಕಟ್ಟಿ ಮನೆಗೆ ಹೋಗಿ ರೆಸ್ಟ್ ತೊಗೊಂಡು ನಾನು ಹುಷಾರಾದರೆ ಸಾಕಪ್ಪ ಅಂತ ಅನ್ಕೋತಾ ಇದ್ದೀವಿ ನಾವು ಮನಸ್ಸಲ್ಲಿ. ಇವರೆಲ್ಲ ಎಷ್ಟು ಖುಷಿಯಾಗಿ ಓಡಾಡ್ತಾ ಇದ್ದಾರೆ, ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಅನ್ನಿಸ್ತಾ ಇತ್ತು ನನಗೆ. ಈ ಥರ ಜೀವನ ಹೇಗೆ ಒಬ್ಬೊಬ್ಬರ ಜೀವನ ಎಷ್ಟೊಂದು ಥರ ಇರುತ್ತೆ. ಆದರೆ ಜೀವನಕ್ಕೆ ಒಂದು ಕೊಟೇಶನ್ನೇ ಇಲ್ಲ. ಲೈಫ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ, ಕೊಟೇಶನ್ ಅಂದರೆ ಏನು ಗೊತ್ತಿಲ್ಲ, ನಾವು ಯಾಕೆ ಹೀಗಿದ್ದೀವಿ ಅಂತಲೂ ಅನ್ನಿಸ್ತಾ ಇರುತ್ತೆ. ಆದರೆ ಅದೇ ರೀತಿ ಇರಬೇಕು ಅಂತಲೂ ಆ ಥರ ಆಗ್ಬಿಡುತ್ತೆ. ನಾವು ಚೇಂಜ್ ಆಗಬೇಕು ಅಂತ ಒಂದ್ಸರಿ ಅನ್ಕೋತೀವಿ, ಅದರ ಆಗೋಕ್ಕೂ ಆಗಲ್ಲ, ಆ ಥರನೂ ಆಗುತ್ತೆ. ಆದರೆ ನಾವು ಏನೋ ಒಂದು ಅಂದ್ಕೊಂಡಿರ್ತೀವಿ ಬೇರೆಯವ್ರ ಮೇಲೆ, ಅವರು ನಮ್ಗೆ ಆ ಥರ ನಮ್ಮ ಮೇಲೆ ಆ ಥರ ಅಭಿಪ್ರಾಯ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ನಾವು ಅಂದ್ಕೊಂಡಿರೋದೇ ಬೇರೆ, ಅವ್ರು ಅಂದ್ಕೊಂಡಿರೋದೇ ಬೇರೆ. ನಾವು ಈ ಥರ ಆಗ್ಬೋದು ಅಂದ್ಕೊಂಡಿರ್ತೀವಿ, ಆ ಥರ ಇರೋಕ್ಕಾಗಲ್ಲ. ಮತ್ತು ಇದೇ ಊರಲ್ಲಿ ಇಷ್ಟು ವರ್ಷ ಇರಬೇಕು ಅಂದ್ಕೊಂಡಿರ್ತೀವಿ, ಆ ವರ್ಷನೂ ಇರೋಕ್ಕಾಗಲ್ಲ. ಹಾಗೆ ಏನೇನೋ ಅಂತ ಲೈಫಲ್ಲಿ ಆಗ್ತಾ ಇರುತ್ತೆ. ಹೀಗೇ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ, ನೋಡಪ್ಪ ಇವರೆಲ್ಲ ಎಲ್ಲ ಜೀವನವೂ ಈ ಥರನೇ ಅಲ್ವಾ. ಆದರೆ ನಾವು ಎಷ್ಟು ಸುಖವಾಗಿದ್ದೀವಿ, ಇಷ್ಟಾರ ಸುಖವಾಗಿ ದೇವರು ನಮ್ಗೆ ಎಷ್ಟು ಸುಖವಾಗಿ ಕೊಟ್ಟಿದ್ದಾರೆ, ನಮ್ಮ ಅಪ್ಪ ಅಮ್ಮನ ಆರೈಕೆ ಏನೋ ಅಂತ ಅನ್ನಿಸ್ತಾ ಇತ್ತು. ಅದನ್ನು ನಾನು ನಿಮ್ಗೆ ಹೇಳೋಣ ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೆ ಫ್ರೆಂಡ್ಸ್. ಮತ್ತು ನಮಗೆ
ನಮ್ಮ ದೇಹ ಎಷ್ಟು ಮುಖ್ಯ ಅಂತ ಅಂದರೆ ನಮ್ಮ ಯಾರಾದರೂ ಬಂದ್ಬಿಟ್ಟು ಕೋಟಿ ಕೊಡ್ತೀವಿ ಕಾಲು ಕೊಡ್ತೀಯಪ್ಪ ನಿನ್ನ ಕಾಲು ಎಷ್ಟು ಬೆಲೆ ಬಾಳುತ್ತೆ ಅಂದರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಇಲ್ಲ. ಮತ್ತು ಒಂದು ಹಾಸ್ಪಿಟಲಿಗೆ ಹೋದಾಗ ಮತ್ತು ಇನ್ನೊಂದು ಹೇಳ್ತಾರೆ ದೊಡ್ಡವರು, ನಾವು ಹಾಸ್ಪಿಟಲ್ ಅಥವಾ ಸ್ಮಶಾನಕ್ಕೆ ಹೋದರೆ ನಮ್ಮ ಬೇಜಾರೆಲ್ಲ ಒಂದೊಂದ್ಸರಿ ಕಳೆಯುತ್ತಂತೆ. ಎಲ್ಲೋ ಕಳ್ಕೊಂಡಿದ್ದೀವಿ ಅಂದರೆ ಕೊನೆಗಾಲಕ್ಕೆ ನಾವು ಇಲ್ಲೇ ಬರ್ತೀವಿ ಬಿಡಪ್ಪ, ಏನಕ್ಕೆ ಬೇಜಾರು ಮಾಡ್ಕೋಬೇಕು, ಇಷ್ಟೇ ಜೀವನ ಅನ್ನೋದು ನಮಗೆ ಅರ್ಥ ಆಗುತ್ತಂತೆ. ಆ ಬೇಜಾರೆಲ್ಲ ಕಳ್ ಬೆ ಹೋಗ್ಲಾಡಿಸ್ಕೋತೀವಿ ನಾವು. ಅಂದರೆ ಅದು ಸತ್ಯನ ನಮಗೆ ತಿಳಿಸುತ್ತೆ. ಇದೇ ಥರ ನಮ್ಮದು ಬಾಡಿ ತುಂಬ ನಮ್ಮ ದೇಹನ ತುಂಬ ಚೆನ್ನಾಗಿ ಇಟ್ಕೋಬೇಕು. ಹೇಗೆ ಏನೇನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಎಷ್ಟು ಮಿನರಲ್ಸು, ವಿಟಮಿನ್ಸು, ಪೌಷ್ಟಿಕಾಂಶಗಳನ್ನೆಲ್ಲ ತಿನ್ನಬೇಕು. ಬಾಡಿಗೆ ಎಕ್ಸಸೈಸು ಎಷ್ಟು ಮುಖ್ಯ, ನಮ್ಮ ಥಿಂಕಿಂಗ್ ಪವರು ಯಾವ ಥರ ಇರಬೇಕು, ಏನೇನು ಒಳ್ಳೆ ಯೋಚನೆ ಮಾಡಬೇಕು, ಒಳ್ಳೆ ಮಾತು ಕೇಳಬೇಕು, ಒಳ್ಳೆ ಮಾತಾಡಬೇಕು, ಒಳ್ಳೆಯದನ್ನ ನೋಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಅದೇ ಥರ ನಮ್ಮ ಜೀವನ ಆಗ್ಬಿಡುತ್ತೆ. ನಾವು ಏನು ಅನ್ಕೋತೀವಿ ಅದೇ ಆಗ್ತಾ ಇರುತ್ತೆ ಲೈಫಲ್ಲಿ. 100% ಆಗದೇ ಇರೋ 90% ಅಂತೂ ನಾವು ಅಂದ್ಕೊಂಡಿದ್ದೇ ಆಗುತ್ತೆ. ಅದಕ್ಕೆ ಒಳ್ಳೆ ಭಾವನೆ ಅಂತೂ ತುಂಬ ಇರಬೇಕು, ಒಳ್ಳೆ ಯೋಚನೆ ಇರಬೇಕು. ಮತ್ತು ಗುರು ಹಿರಿಯರು ದೊಡ್ಡವ್ರ ಮಾತು ಕೇಳೋದನ್ನು ಫಸ್ಟ್ ಕಲಿಬೇಕು ನಾವು. ಅವರಿಗೆ ನಾವು ಎಷ್ಟೇ ಬುಕ್ಸ್ ಓದಿ ಏನೇ ವಿದ್ಯಾವಂತರಾದರೂ ಅವರಿಗೆ ಅನುಭವ ತುಂಬ ಮುಖ್ಯ. ಏನೇ ಓದಲಿ, ಏನೇ ಮಾಡಲಿ, ಎಷ್ಟೇ ತಿಳ್ಕೊಂಡಿರಲಿ, ನಾವು ಎಷ್ಟೇ ತಿರುಗಾಡಿರಲಿ, ಅನುಭವದ ಮುಂದೆ ಇನ್ಯಾವುದೂ ಇಲ್ಲ. ಅನುಭವನೇ ತುಂಬ ದೊಡ್ಡ ಪಾಠ ಆಗಿರುತ್ತೆ. ಅದನ್ನು ನಮಗೆ ನಮ್ಮ ಮಕ್ಕಳು ಅಂತ ಅವ್ರು ನಮ್ಗೆ ಹೇಳ್ಕೊಡ್ತಾರೆ, ಅದನ್ನು ನಾವು ಕಲಿಬೇಕು. ಹಾಗೆ ಎಲ್ಲ ಎಲ್ಲೆಲ್ಲಿ ಹೋದಾಗ ಯಾವ್ಯಾವ ರೀತಿ ಕಲಿಬೇಕು ಅನ್ನೋದನ್ನೆಲ್ಲ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಫ್ರೆಂಡ್ಸ್. ನೋಡಿ, ಜೀವನ ಈ ರೀತಿ ಸಾಗ್ತಾ ಇರುತ್ತೆ. ಎಷ್ಟೊಂದು ವೆಹಿಕಲ್ಲು ನಿಲ್ಲದೆ ಹೋಗ್ತಾ ಇರುತ್ತೆ. ಇವಕ್ಕೆಲ್ಲ ಎಷ್ಟು ಪೆಟ್ರೋಲು, ನಮ್ಮ ದೇಶದಲ್ಲಿ ಎಷ್ಟು ಪೆಟ್ರೋಲೆಲ್ಲನೂ ಇದಕ್ಕೆ ಖರ್ಚು ಮಾಡ್ತಾರೆ. ನಮ್ಮ ಜನಗಳು ಒಂದೊಂದ್ಸರಿ ಅಂತಾರೆ ಒಬ್ಬೊಬ್ಬರು, ಪೆಟ್ರೋಲೆಲ್ಲ ಖರ್ಚು ಮಾಡಬಾರ್ದು, ಸೈಕಲ್ ಉಪಯೋಗಿಸಿ, ಕುದುರೆಲಿ ಓಡಾಡಿ, ಆಗ ಕಾಲಿಂದ ರಾಜರೆಲ್ಲ ಕುದುರೆಲಿ ಓಡಾಡ್ತಾಯಿದ್ರು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದರೂ ನಮ್ಮ ಇಂಧನನ ನಾವು ಎಷ್ಟು ಉಪಯೋಗಿಸಿ ನಮ್ಮ ಉಪಯೋಗಕ್ಕೆ ನಾವು ಉಪಯೋಗಿಸ್ಕೊಂಡು ಜನ ಎಷ್ಟು ಇಂಪ್ರೂವ್ ಆಗ್ತಾ ಇದ್ದಾರೆ, ಹೊಸ ಹೊಸ್ದಾಗಿ ಕಂಡುಹಿಡ್ತಾ ಇದ್ದಾರೆ, ಎಷ್ಟು ಮನಿ ಮೈಂಡೆಡು ಮತ್ತು ಟೈಮ್ ಸೇವು ಮಾಡಿ ಬದುಕ್ತಾ ಇದ್ದಾರೆ. ಇವರೆಲ್ಲ ಎಷ್ಟು ಜನ ಓಡಾಡ್ತಾ ಇದ್ದಾರೆ ನೋಡಿ. ಅದೇ ರೀತಿ ನಾವು ಓಡಾಡ್ತಿದ್ದಾಗ ಎಷ್ಟು ಖುಷಿಯಾಗಿರುತ್ತೆ. ಅದೇ ಹಾಸ್ಪಿಟಲಲ್ಲಿ ಬೆಡ್ ಮೇಲೆ ಮಲಗಿದಾಗ ಅನಿಸುತ್ತೆ, ಅಪ್ಪ ಅಯ್ಯೋ ಮಲಗಿರೋದು ಸಾಕಪ್ಪ, ಮನೆಗೆ ಹೋದರೆ ಸಾಕು, ಇವರೆಲ್ಲ ಎಷ್ಟು ಖುಷಿಯಾಗಿ ಓಡಾಡ್ತಾ ಇದ್ದಾರೆ, ನಾವು ಮನೆಗೆ ಹೋಗಿ ರೆಸ್ಟ್ ತೊಗೊಂಡ್ರೆ ಸಾಕಪ್ಪ ಅಂತಲೂ ಅನ್ನಿಸ್ತಾ ಇರುತ್ತೆ. ಜೀವನ ಅದೇ ಥರ ನಮ್ಗೆ ಏನೇನು ಅನಿಸುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಅನ್ನಿಸ್ತಾ ಇರುತ್ತೆ. ಏನೇನು ಅನಿಸುತ್ತೆ ಅವ್ರಿಗೆ ಅದೇ ಮುಖ್ಯ, ಆ ಥರನೂ ಅನಿಸ್ತಾ ಇರುತ್ತೆ ಫ್ರೆಂಡ್ಸ್. ಹಾಗೆಯೇ ಎಲ್ಲ ಡಾಕ್ಟ್ರುಗಳು ನಮಗೆ ದೇವ್ರ ಥರನೇ ಕಾಣ್ತಾರೆ. ನಮಗೆ ನಮ್ಮ ಬಾಡಿಗೆ ಅಥವಾ ದೇಹಕ್ಕೆ ಏನಾರು ಆದಾಗ ಅವರಿಂದ ನಮಗೆ ಸ್ವಲ್ಪ ವಾಸಿಯಾದಾಗ, ಗುಣಮುಖವಾಗಿ ನಾವು ಚೆನ್ನಾಗಾದಾಗ ಆ ಡಾಕ್ಟ್ರು ತುಂಬ ಚೆನ್ನಾಗಿ ನೋಡಿದ್ರಪ್ಪ ನಮಗೆ, ಅವ್ರ ಕೈಗಳು ತುಂಬ ಸೂಪರ್ ಅಂತ ಹೇಳ್ತೀವಿ ಯಾರ್ಗಾರ. ಅಯ್ಯೋ ಕಾಲು ನೋವು ಬಂದು ನನಗೆ ಒಂದು 5-6 ತಿಂಗಳಾಗ್ಬಿಟ್ಟಿತ್ತು ಫ್ರೆಂಡ್ಸ್. ನಮ್ಮ ಬ್ರದರೇ ಇದ್ದಾರೆ, ಅವ್ರು ನೋಡಿದ್ದು ಚೆನ್ನಾಗಿ ವಾಸಿ ಆಯಿತು ಫ್ರೆಂಡ್ಸ್. ಆವಾಗಪ್ಪ ಅನಿಸ್ತಾಯಿತ್ತು, ಅಪ್ಪ ನನ್ನ ತಮ್ಮ ಓದಿ ಡಾಕ್ಟ್ರ್ ಆಗಿರೋದು ಎಷ್ಟು ಒಳ್ಳೇದಪ್ಪ, ನನ್ನ ಕಾಲು ವಾಸಿ ಆಗ್ಬೇಕಾದ್ರೆ ಅವ್ರು ಡಾಕ್ಟ್ರ್ ಅದಕ್ಕೆ ಸಾರ್ಥಕವಾಯಿತು ಅನ್ನಿಸ್ತಾಯಿತ್ತು ನನಗೆ ಫ್ರೆಂಡ್ಸ್. ಆ ಥರ ಏನೇನೋ ಅನ್ನಿಸ್ತಾ ಇರುತ್ತೆ. ಜೀವನ ಅದೇ ರೀತಿ ಸಾಗ್ತಾ ಇರುತ್ತೆ ಅಲ್ವಾ. ಒಬ್ಬೊಬ್ಬರ ಮೇಲೆ ಒಂದೊಂದ್ಸರಿ ಒಂದೊಂದು ಅಭಿಪ್ರಾಯ ಬರ್ತಾ ಇರುತ್ತೆ. ಏನಕ್ಕೆ ಹೇಳ್ತೀನಿ ಅಂತ ಅಂದರೆ, ಹಾಸ್ಪಿಟಲ್ ಕುಂತಾಗ ಟೈಮ್ ಪಾಸ್ ಆಗ್ತಿರಲಿಲ್ಲ ಮತ್ತು ಬೇಜಾರಾಗ್ತಾಯಿತ್ತು. ಈ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡಾಗ ಯಾವ್ಯಾವ ಭಾವನೆ ಬರುತ್ತೆ ನಮಗೆ. ಇಲ್ಲಿ ಎಂತೆಂಥ ಪೇಷಂಟ್ ಬರ್ತಾರೆ, ಎಷ್ಟು ಚಿಕ್ಕ ಮಕ್ಕಳಿಗೆಲ್ಲ ಏನೇನೋ ಆಗಿರುತ್ತೆ, ಕರ್ಕೊಬರ್ತಾರೆ. ವಯಸ್ಸಾದವ್ರನ್ನೆಲ್ಲ ಹೇಗೆ ನೋಡ್ಕೋತಾರೆ, ಒಬ್ಬೊಬ್ರಿಗೆ ಅವರು ಓಡಾಡಲ್ಲ, ಎಕ್ಸಸೈಸ್ ಮಾಡ್ದೇ ಅವ್ರು ಎಷ್ಟು ಕಾಯಿಲೆಗಳು ತಂದು ಇಟ್ಕೊಂಡಿದ್ದಾರೆ. ಬಂದು ಇಲ್ಲಿ ಬಂದು ಹಾಸ್ಪಿಟ್ಲಲ್ಲಿ ನರಳಾಡ್ತಾರೆ ಅಂತಲೂ ಅನ್ಕೋತಾ ಇದೆ ಫ್ರೆಂಡ್ಸ್. ಈ ಥರ ಎಲ್ಲ ಅನ್ನಿಸ್ತಾಯಿತ್ತು ನನಗೆ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡಾಗ. ಮತ್ತು ಇವರು ನರ್ಸು, ಡಾಕ್ಟರ್ಸು ಎಲ್ಲ ನಮಗೆ ಎಷ್ಟು ಸೇವಾ ಮನೋಭಾವದಿಂದ ನಮ್ಗಳ ಸೇವೆ ಮಾಡ್ತಾರೆ, ರೋಗಿಗಳ ಸೇವೆ ಮಾಡ್ತಾರೆ ಅನ್ನಿಸ್ತಾಯಿತ್ತು. ಮತ್ತು ಅವರು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ, ಎಷ್ಟು ಪಂಕ್ಚುಯಾಲಿಟಿಯಿಂದ ಇಷ್ಟು ಅವರ್ಸ್ ಬರಬೇಕು, ಇಷ್ಟು ಅವರ್ಸ್ ಗಂಟ ಕೆಲಸ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಅವರೆಲ್ಲ ಹೇಗೆ ಮಾಡ್ತಾರೆ ನೋಡಿ. ನಾವು ಮನೇಲೇ ಕೂತ್ಕೊಂಡು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಪ್ಪ ಅಂತಲೂ ನನಗೆ ಅನ್ನಿಸ್ತಾಯಿತ್ತು ತುಂಬ. ಅದನ್ನೊಂದು ಕಲಿತೆ ನಾನು. ಇಷ್ಟು ಅವರ್ ಇವರು ಇಷ್ಟು ಆ್ಯಕ್ಟಿವಾಗಿ ಕೆಲಸ ಮಾಡ್ತಾರೆ,
ಫಾಸ್ಟ್ ಮತ್ತು ಆ್ಯಕ್ಯುರೆಸಿಯಾಗೂ ಕೆಲಸ ಮಾಡ್ತಾರೆ. ಈ ಥರ ಇದ್ದರೆ ಏನಕ್ಕೆ ಬಾಡಿಗೆ ರೋಗನೂ ಬರೋಲ್ಲ, ಏನೂ ಬರೋಲ್ಲ. ಎಕ್ಸಸೈಜ್ ಆಗುತ್ತೆ, ಚೆನ್ನಾಗೂ ಇರ್ತೀವಿ, ಹೆಲ್ತಿಯಾಗಿರ್ತೀವಿ ಮತ್ತು ಮೈಂಡ್ಸೆಟ್ ತುಂಬಾ ಇದು ಪಾಸಿಟಿವ್ ಆಗಿರುತ್ತೆ ನಮಗೆ ಅಂತ ಅನ್ನಿಸ್ತಾಯಿತ್ತು. ಮತ್ತು ಡಾಕ್ಟರ್ಸು ಒಂದು ಹಣ ಮುಖ್ಯ ಅಲ್ಲ, ಅವರು ಒಂದು ಪ್ರೀತಿ ಪೇಷಂಟಪ್ಪ ಡಾಕ್ಟ್ರ್ ನಿಮ್ಮಿಂದ ನಾನು ತುಂಬ ಹುಷಾರಾಯಿತು, ಚೆನ್ನಾಗಿದ್ದೀನಿ ಅಂದಾಗ ತುಂಬ ಥ್ಯಾಂಕ್ಸ್ ಡಾಕ್ಟರ್ ಅಂದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತಲ್ಲೋ, ಆ ಖುಷಿಗೆ ಎಷ್ಟು ಅದಕ್ಕೆ ವ್ಯಾಲ್ಯೂವೇ ಇಲ್ಲ. ಹಣದ ಅದು ಹಣದ ಮುಂದೆ ಆ ಖುಷಿನೇ ತುಂಬ ದೊಡ್ಡದು ನಮಗೆ, ಆ ಥರ ಅನ್ನಿಸ್ತಾ ಇರುತ್ತೆ. ಹೀಗೆ ಎಲ್ಲ ನಾವು ಹೋದಾಗ ನನಗೆ ಈ ಥರ ಕುತ್ಕೊಂಡಾಗ ಅನ್ನಿಸ್ತಾ ಇತ್ತು. ಮತ್ತು ಎಷ್ಟು ಜನ ನೋಡಿ, ನಾವು ಕುತ್ಕೊಂಡು ಎಷ್ಟು ಏನೋ ಒಂದು ಹುಷಾರಿರಲಿಲ್ಲ ಅಂತ ಈ ಹಾಸ್ಪಿಟ್ಲಿಗೆ ಬಂದಿದ್ವಿ, ಮತ್ತು ಈ ಜನನೂ ಓಡಾಡ್ತಾ ಇರ್ತಾರೆ, ಇವರೆಲ್ಲ ಹೇಗೆ ಥಿಂಕ್ ಮಾಡ್ತಾ ಇರ್ತಾರೆ, ಎಷ್ಟು ಜನ ಎಷ್ಟೊಂದು ಥರ ಕಷ್ಟದಲ್ಲಿದ್ದಾರೆ. ಒಬ್ಬೊಬ್ಬರು ನಾವೇ ಸುಖವಾಗಿದ್ದೀವಿ ಅನ್ಕೋಬೇಕು ಇವ್ರ ಮುಂದೆ ಅಂತ ಅಂತಾಯಿತು. ಅಷ್ಟು ಪಾಸಿಟಿವ್ ಆಗಿ ಬದುಕಬೇಕು ನಾವು ಜೀವನದಲ್ಲಿ. ಜೀವನ ಅಂದರೆ ಅದಕ್ಕೇನು ಒಂಥರ ಅದೇ ಕೊಟೇಶನ್ ಅಂತ ಹೇಳಿದ್ನಲ್ಲ, ಹಾಗೆ ಒಂದು ವಾಕ್ಯದಲ್ಲಿ ಹೇಳೋಕ್ಕಾಗಲ್ಲ. ಒಬ್ಬೊಬ್ರದ್ದು ಜೀವನನೇ ಒಂದೊಂದು ಥರ ಆಗುತ್ತೆ. ನಾವು ಅಂದ್ಕೊಂಡಿದ್ದೇ ಒಂದು ಬೇರೆ ಥರನೂ ಆಗ್ತಾಯಿರುತ್ತೆ. ಮತ್ತು ನಾವು ಏನೋ ಮಾಡೋಕ್ಕೆ ಹೋದಾಗ ಅದು ಬೇರೆ ರೂಟ್ ಕೊಟ್ಟೋಗ್ತೀವಿ, ಆ ರೂಟಲ್ಲಿ ಇನ್ನೂ ಬೇರೆ ಥರನೂ ಆಗಿಬಿಡುತ್ತೆ. ಹೀಗೆ ಏನೋ ಒಂದು ಥರ ಅದನ್ನೇ ಜೀವನ ಅಂತ ಅನ್ನೋದು ಫ್ರೆಂಡ್ಸ್.